ವೀಕ್ಷಕರ, ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕು ಹಗರಿಬೊಮ್ಮನಹಳ್ಳಿ ಪಟ್ಟಣದಲ್ಲಿ ಸುದೀರ್ಘವಾಗಿ 18 ವರ್ಷಗಳ ಕಾಲ ರಬಕೋಬಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧಿಕಾರಿಗಳಾಗಿ ಸೇವೆ ಸಲ್ಲಿಸಿದ ಇ ಪ್ರಕಾಶ್ ರವರಿಗೆ ವಯೋನಿವೃತ್ತಿ ಮತ್ತು ಬೀಳ್ಕೊಡುಗೆ ಸಮಾರಂಭವು ಅದ್ದೂರಿಯಾಗಿ ನಡೆಯಿತು. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಎಸ್ ಭೀಮಾನಾಯ್ಕ ಹಾಗೂ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಬಾಚಿಗೊಂಡನಹಳ್ಳಿಯ ಶ್ರೀ ಕೌದಿ ಮಹಂತೇಶ್ವರ ಮಠದ ಮಹಾಸ್ವಾಮಿಗಳಾದ ಶ್ರೀ ಮಹಾಂತ ಸ್ವಾಮಿಗಳು ಶುಭ ಹಾರೈಸಿದರು. ಈ ಕಾರ್ಯಕ್ರಮದಲ್ಲಿ ಪುರಸಭೆಯ ಅಧ್ಯಕ್ಷರಾದ ಮರಿರಾಮಪ್ಪರವರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಗೋಣಿಬಸಪ್ಪ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರು ಸೇರಿದಂತೆ ರೈತರು ಮತ್ತು ಹಾಲು ಉತ್ಪಾದಕರ ಸಹಕಾರ ಸಂಘದ ಕಾರ್ಯದರ್ಶಿಗಳು ಭಾಗವಹಿಸಿ ಬೀಳ್ಕೊಡುಗೆ ಸಮಾರಂಭವನ್ನು ಯಶಸ್ವಿಗೊಳಿಸಿದರು. ವರದಿಗಾರರು ಮಹೇಶ್ ಎ, ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ಶ್ರೀ ತೋಂಟದ ಶಾಖಾ ಮಂಡ ಬಾಚಿಗೊಂಡವರಿಗೆ ನಮ್ಮ ಮಾನ್ಯ ಅಧ್ಯಕ್ಷ ಶ್ರೀ ಜೀವನೇಶ್ವರ ಅವರು ಹೂವಿನ ಹಾರದೊಂದಿಗೆ ಅವರನ್ನು ಈ ಸಭೆಗೆ ಸ್ವಾಗತ ಕೋರಬೇಕು ಎಂದು ಅವರಿಗೆ ಕೇಳಿಕೊಂಡೆ. ಇಡೀ ನಮ್ಮ ಅಖಂಡ ಬಳ್ಳಾರಿ ಜಿಲ್ಲೆಯ ನಮ್ಮ ಒಕ್ಕೂಟದ ಎಲ್ಲ ನನ್ನ ಅಧಿಕಾರಿ ಸ್ನೇಹಿತ ಮಿತ್ರರೇ ಮತ್ತು ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ವಿಜಯನಗರ ಜಿಲ್ಲೆಯ ಎಲ್ಲ ನಮ್ಮ ನೆಚ್ಚಿನ ಕಾರ್ಯದರ್ಶಿಗಳೇ ಮತ್ತು ನಮ್ಮ ಎಲ್ಲ ಸಂಘಗಳ ಅಧ್ಯಕ್ಷರೇ, ಸದಸ್ಯರೇ ಮತ್ತು ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ಬಹಳಷ್ಟು ಜನ ತಮ್ಮದೇ ಆದಂಥ ಶೈಲಿಯಲ್ಲಿ ಪ್ರಕಾಶ್ ಅವರ ಸುದೀರ್ಘವಾದಂಥ ಈ ಒಕ್ಕೂಟದಲ್ಲಿ ಕೆಲಸ ಮಾಡಿದಂಥ ಅವರ ಸಾಧನೆಗಳನ್ನು ಮತ್ತು ಕಷ್ಟ ಸುಖಗಳ ಬಗ್ಗೆ ಮತ್ತು ಅವರ ಅವಧಿಯಲ್ಲಿ ಏನೇನು ಕೆಲಸಗಳು ಆದವು ಅನ್ನೋದನ್ನ ಸುದೀರ್ಘವಾಗಿ ಬಹಳಷ್ಟು ಜನ ಮಾತಾಡಿದ್ದಾರೆ. ಬಹುಶಃ ನಮ್ಮ ಹಳ್ಳಿ ಭಾಷೆಯಲ್ಲಿ ಹೇಳ್ತಾರೆ, ಯಾವುದೇ ರಂಗದಲ್ಲಿ ಇರ್ಬೋದು, ರಾಜಕೀಯ ರಂಗ ಇರ್ಬೋದು, ಪ್ರತಿಯೊಂದು ರಂಗದಲ್ಲಿ ತಂದೆಯನ್ನ ಮಗ ಮೀರಿಸಬೇಕಂತೆ, ಗುರುಗಳನ್ನ ಶಿಷ್ಯಂದರು ಮೀರಿಸಬೇಕಂತೆ. ಆ ರೀತಿಯಲ್ಲಿ ನಮ್ಮ ಪ್ರಕಾಶ್ ಅವರು ಗುರುಗೆ ಮೀರಿಸಿದ ಶಿಷ್ಯನಂತೆ ಬಹಳಷ್ಟು ಬದಲಾವಣೆಗಳ ಜೊತೆಗೆ ಈ ವಿಜಯನಗರ ಜಿಲ್ಲೆಯ ನಮ್ಮ ಒಕ್ಕೂಟದ ಏಳಿಗೆಗೆ ಮತ್ತು ನಮ್ಮ ಒಕ್ಕೂಟದ ಅಭಿವೃದ್ಧಿಗೆ, ನಮ್ಮ ಒಕ್ಕೂಟದ ಬಹಳಷ್ಟು ಕಷ್ಟ ಸುಖಗಳಲ್ಲಿ ಕೂಡ ನಮ್ಮ ಒಕ್ಕೂಟದ ಮುನ್ನಡೆಗೆಯನ್ನ ಮತ್ತು ಈ ಭಾಗದಲ್ಲಿರ್ತಕ್ಕಂಥ ಹಾಲು ಶೇಖರಣೆಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ತರುವುದರ ಮೂಲಕ ಬಹಳಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿದಂಥ ಅಧಿಕಾರಿಗಳಲ್ಲಿ ನಾನು ನೋಡಿದಂಗೆ ಪ್ರಕಾಶ್ ಅವರಂತ ನಾನು ಬಹಳ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ. ಈ ದಿವಸ ಈಗಾಗಲೇ ನನಗೆ ಸುಮಾರು ಒಂದು ವಾರದಿಂದನೂ ಮಾನಸಿಕವಾಗಿ ನನ್ನ ನಿವೃತ್ತಿಯ ಜೀವನ, ನಾನು ಇವತ್ತಿನವರೆಗೂ ನಾನು ನಿವೃತ್ತಿ ಆದಮೇಲೆ ಏನು ಮಾಡಬೇಕು ಅಂತ ಇವತ್ತಿನವರೆಗೂ ನಾನು ಯೋಚನೆ ಮಾಡಿಲ್ಲ. ಈಗಲೂ ನಾನು ನಿವೃತ್ತಿ ಆಗಿದ್ದೀನಿ ಅಂತ ನನಗೆ ಅನಿಸ್ತಾ ಇಲ್ಲ.
ನಾನು ಇನ್ನೂ ಕಾರ್ಯದರ್ಶಿಗಳ ಮಧ್ಯೆ, ಉತ್ಪಾದಕರ ಮಧ್ಯೆ, ಅಧ್ಯಕ್ಷರುಗಳ ಮಧ್ಯೆ ಹಾಗೂ ನಮ್ಮ ಭೀಮನಾಯಕ್ ಸರ್ ಮಧ್ಯೆ ನಾನು ಇನ್ನೂ ಅವ್ರ ಒಡನಾಟದಲ್ಲೇ ನಾನು ಇಲ್ಲೇ ಇರೋದ್ರಿಂದ ನನಗಿನ್ನೂ 31ಕ್ಕೆ ಸರ್ಕಾರದ ನಿಯಮದ ಪ್ರಕಾರ ನಾನು ಈಗಾಗಲೇ ನಿವೃತ್ತಿ ಆಗಿಬಿಟ್ಟಿದ್ದೀನಿ. ಆದರೆ ಈ ಕೆಲಸದಿಂದ ಇನ್ನೂ ನನಗೆ ಹೊರಗಡೆ ಬರಲಿಕ್ಕೆ ಆಗಿಲ್ಲ. ಏಕೆಂದರೆ ಸುಮಾರು 33 ವರ್ಷಗಳ ಒಂದು ಸುದೀರ್ಘ ಸೇವಾವಧಿಯಲ್ಲಿ ಹಗರಿಬೊಮ್ಮನಹಳ್ಳಿ ಅಂದರೆ ಇದೇ ಆಗಸ್ಟ್ 1ನೇ ತಾರೀಕು 2008ರಲ್ಲಿ ನಾನು ಹಗರಿಬೊಮ್ಮನಹಳ್ಳಿಗೆ ವಿಸ್ತರಣಾಧಿಕಾರಿಯಾಗಿ ಈ ಒಂದು ಭಾಗಕ್ಕೆ ಬಂದೆ. ಅವಾಗ ಆಗಿರ್ತಕ್ಕಂಥ ವ್ಯವಸ್ಥಾಪಕ ನಿರ್ದೇಶಕರು ಏನು ಪಶ್ಚಿಮ ತಾಲೂಕು ಅಂದರೆ ಅಖಂಡ ಬಳ್ಳಾರಿಯ ಪಶ್ಚಿಮ ತಾಲೂಕುಗಳಲ್ಲಿ ಮುಂದಿನ ದಿನಗಳಲ್ಲಿ ಹಾಲು ಉತ್ಪಾದನೆ ಜಾಸ್ತಿ ಆಗ್ತದೆ, ಅಲ್ಲಿ ಈ ಹಾಲು ಪರೀಕ್ಷೆ ಮಾಡಿ ರೈತರಿಗೆ ದರ ನೀಡ್ತಕ್ಕಂಥ ಒಂದು ವ್ಯವಸ್ಥೆ ಇಲ್ಲ. ನಾನು ನಿಮಗೆ ಹಗರಿಬೊಮ್ಮನಹಳ್ಳಿಗೆ ಪೋಸ್ಟಿಂಗ್ ಮಾಡ್ತೀನಿ, ನೀವು ಸ್ವಲ್ಪ ಸರಿಯಾದ ರೀತಿಯಿಂದ ಕೆಲಸ ಮಾಡಿ ಅಲ್ಲಿ ಜನರಿಗೆ ಸ್ವಲ್ಪ ಅರಿವು ಮೂಡಿಸ್ತಕ್ಕಂಥ ಕೆಲಸ ನೀವು ಮಾಡಿದರೆ ಖಂಡಿತ ಮುಂದಿನ ದಿನಗಳಲ್ಲಿ ಲಕ್ಷಾಂತರ ಲೀಟರ್ ಹಾಲು ಶೇಖರಣೆ ಆಗ್ತದೆ ಅಂತೇಳಿ 2008ರಲ್ಲೇ ನನಗೆ ಈ ಭಾಗಕ್ಕೆ ಆಗಿರ್ತಕ್ಕಂಥ ಎಂಡಿಗಳು ಕಳಿಸ್ಕೊಟ್ರು.